Hello student, welcome to first PUC accountancy classes. I am Raman Gowda, lecturer in commerce, Don Bosco PU College, Chitradurga. As we know, we are discussing subsidiary books. Previous sessions we have discussed subsidiary books. First one is purchase return, and last session we are discussing sales and sales return book. Sales book is a type of subsidiary book. Enter the credit sales of transactions taken place in the organization. Okay, and we are also discussing problems on sales book as well as the sales return book. This is the format of sales book, but the problems we have discussed on this one, and in this session we will discuss the problems on the sales return book. Right, once again I will explain the format of sales return book. The sales return book means it is the format is a date, a particulars we will enter here, the credit note if they had given in the question in the problem we will enter the credit note, LF, and the details or the amount we will enter. ರೈಟ್, ಇದು ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟ್ ನಿಮ್ಗೆ ಕ್ಲಿಯರಾಗಿ ಗೊತ್ತಾದರೆ ಮಾತ್ರ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು. ನಾನು ಪ್ರತಿ ಸಾರಿ ಹೇಳಿದ್ದೀನಿ ನಿಮಗೆ ಫಾರ್ಮ್ಯಾಟನ್ನು ಅರ್ಥ ಮಾಡ್ಕೋಬೇಕು. ಫಾರ್ಮ್ಯಾಟ್ ಅರ್ಥ ಆದರೆ ಮಾತ್ರ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು. ಇದು ಸಬ್ಸಿಡರಿ ಬುಕ್ಸ್ದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಮಗಿಲ್ಲಿ ಫಾರ್ಮ್ಯಾಟ್ ಅರ್ಥ ಆಗಬೇಕು. ಓಕೆ, ಅದು ಪರ್ಚೇಸ್ ಬುಕ್ ಆದರೂ ಆಗಿರ್ಬೋದು ಅಥವಾ ಪರ್ಚೇಸ್ ರಿಟರ್ನ್ ಆದರೂ ಆಗಿರ್ಬೋದು, ಸೇಲ್ಸ್ ಬುಕ್ ಆದರೂ ಆಗಿರ್ಬೋದು ಅಥವಾ ಅದು ಸೇಲ್ಸ್ ರಿಟರ್ನ್ ಆದರೂ ಆಗಿರ್ಬೋದು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲೀನಾಗಿ ಒಂದು 2 ಸಾರಿ ಬರೆದು ಪ್ರಾಕ್ಟೀಸನ್ನು ಮಾಡಬೇಕು. ನಮಗೆ ಪರ್ಚೇಸ್ ಬುಕ್ ಆರ್ ಪರ್ಚೇಸ್ ರಿಟರ್ನ್, ಸೇಲ್ಸ್ ಆರ್ ಸೇಲ್ಸ್ ರಿಟರ್ನ್ ಫಾರ್ಮ್ಯಾಟನ್ನು 4 ನೀವು ಎಂಟ್ರಿ ಮಾಡಿದರೆ ಮಾತ್ರ ನಮಗೆ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ ಈಸಿ ಇರುತ್ತೆ. ಓಕೆ, ಜಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್, ಅಷ್ಟೊಂದು ಕ್ಯಾಲ್ಕುಲೇಷನ್ ಪಾರ್ಟ್ ಇರೋದಿಲ್ಲ, ಜಸ್ಟ್ ಮಲ್ಟಿಫಿಕೇಷನ್ ಇರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಪರ್ಚೇಸ್ ಬುಕ್ಕು. ಈ ಪರ್ಚೇಸ್ ಬುಕ್ಕನ್ನು ನೀವು ಫಾರ್ಮ್ಯಾಟನ್ನು ಕಲಿಬೇಕು. ಇನ್ನೊಂದು ಪರ್ಚೇಸ್ ರಿಟರ್ನ್ ಇದೆ. ಓಕೆ, ಈ ಪರ್ಚೇಸ್ ರಿಟರ್ನನ್ನು ಕೂಡ ಫಾರ್ಮ್ಯಾಟನ್ನು ಕಲಿಬೇಕು. ನಾನು ಪದೇ ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗಿದು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಅರ್ಥ ಆಗಲ್ಲ. ಓಕೆ, ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಕಷ್ಟ ಅನಿಸುತ್ತೆ, ನಮಗೆ ಸಬ್ಜೆಕ್ಟ್ ಕಷ್ಟ ಅನಿಸುತ್ತೆ. ಹಾಗಾಗಿ ಫಾರ್ಮ್ಯಾಟ್ ಎಸ್ಪೆಷಲಿ ಅಕೌಂಟೆನ್ಸಿಗಳಲ್ಲಿ ಅಥವಾ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಸ್ದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಫಾರ್ಮ್ಯಾಟ್ ಕಲಿತ್ರೆ ಮಾತ್ರ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಲಾಸ್ಟ್ ಸೆಷನ್ ಕೂಡ ಅದನ್ನೇ ಹೇಳಿದೆ, ಈ ಫಾರ್ಮ್ಯಾಟನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಅಂತ. ಓಕೆ, ಇದು ಸಿಂಪಲ್ ಸೇಲ್ಸ್ ಬುಕ್, ಆಮೇಲೆ ಇದು ಸೇಲ್ಸ್ ರಿಟರ್ನ್ ಬುಕ್. ಓಕೆ, ಲಾಸ್ಟ್ ಸೆಷನ್ದಲ್ಲಿ ನಾವು ಏನು ಮಾಡಿದ್ವಿ, ಸೇಲ್ಸ್ ಬುಕ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಈಗ ನಾವು ಸೇಲ್ಸ್ ರಿಟರ್ನ್ ಬುಕ್ ಮೇಲೆ ಸಾಲ್ವ್ ಮಾಡೋಣ. ಓಕೆ, ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಸೇಲ್ಸ್ ರಿಟರ್ನ್ ಬುಕ್ ಅಂತ ಹೇಳಿದ್ರೆ sometimes the goods sold can be defective or it is a low quality. At that time the company or the purchaser he will return the goods. Okay, so the return goods are entered in a book. That book is called as the sales return book. Okay, thus the goods sold that are returned by the customer or the buyer are recorded in the book. That book is called as the sales return book. ಬಯರ್ ಆದರೂ ರಿಟರ್ನ್ ಮಾಡಿರ್ಬೋದು ಅಥವಾ ಕಸ್ಟಮರ್ ಆದರೂ ರಿಟರ್ನ್ ಮಾಡಿರ್ಬೋದು. ಅದನ್ನು ಎಂಟ್ರಿ ಮಾಡೋದಕ್ಕೆ ಇರುವಂಥ ಒಂದು ಬುಕ್ಕು, ಅದನ್ನೇ ಸೇಲ್ಸ್ ರಿಟರ್ನ್ ಬುಕ್ ಅಂತ ಕರಿತೀವಿ. ರೈಟಾ? ಓಕೆ, ಇದನ್ನು ಕೊಟ್ಟಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಕ್ಯಾಶ್ ಬುಕ್ಕು, ಆಮೇಲೆ ಇದು ಸೇಲ್ಸ್ ರಿಟರ್ನ್ ಬುಕ್. ಇದ್ರ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಇದೆ ನೋಡಿ ಪ್ರಾಬ್ಲಮ್. ಏನಿದೆ ಇಲ್ಲಿ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ಪ್ರಿಪೇರ್ ಸೇಲ್ಸ್ ರಿಟರ್ನ್ ಬುಕ್ ಇನ್ ದ ಬುಕ್ ಆಫ್ M and Company. Prepare sales and sales return book in the book of M and Company, but here only we will prepare the sales return. Here I have taken only sales return transactions. ಎರಡು ಪ್ರಿಪೇರನ್ನು ಮಾಡ್ಬೋದು. ಇಲ್ಲಿ ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ಕನ್ನು ಮಾಡ್ಬೋದು. ಇಲ್ಲಿ ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ ನಾವು ಬರೀ ಸೇಲ್ಸ್ ರಿಟರ್ನ್ ಬುಕ್ಗೆ ಮಾತ್ರ ಎಂಟ್ರಿ ಮಾಡ್ಕೊಳ್ಳೋಣ. ಓಕೆ, ಪ್ರಾಬ್ಲಮ್ ಏನಿದೆ, ಡೇಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ.
5th August. Okay, what is the first transaction? Goods written by M Limited. Okay, credit note number 2. ಏನು ರಿಟರ್ನ್ ಮಾಡಿದ್ದಾರೆ? 2 bags at rupees 500 per piece. 2 bags at rupees 500 per piece ಏನಾಗಿದೆ? ಅದು ರಿಟರ್ನ್ ಆಗಿದೆ. ನೆಕ್ಸ್ಟ್ 11th August ಇನ್ನೊಂದು ಗೂಡ್ಸು ರಿಟರ್ನ್ ಆಗಿದೆ. ಏನು ಗೂಡ್ಸ್ ರಿಟರ್ನ್ ಆಗಿದೆ? ಗೂಡ್ಸ್ ರಿಟರ್ನ್ ಬೈ ಡಿ ಲಿಮಿಟೆಡ್, ಕ್ರೆಡಿಟ್ ನೋಟ್ 3. ಏನು ಮಾಡಿದ್ದಾರೆ? 10 suitcase at 2500 per piece. Trade discount is okay, and trade discount they have given is 20%. ಓಕೆ, ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದನ್ನು ಆಮೇಲೆ ಡಿಸ್ಕಸ್ ಮಾಡೋಣ, ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ 28th Augustಗೆ ಇನ್ನೊಂದು ಟ್ರಾನ್ಸಾಕ್ಷನ್ ಆಗಿದೆ. ಏನು? ಗೂಡ್ಸ್ ರಿಟರ್ನ್ ಬೈ ಎಕ್ಸ್ ಲಿಮಿಟೆಡ್ ಆ್ಯಂಡ್ ಕ್ರೆಡಿಟ್ ನೋಟ್. ಸಪೋಸ್ ಕ್ರೆಡಿಟ್ ನೋಟ್ ಕೊಡದೇ ಇದ್ದರೆ ಕ್ರೆಡಿಟ್ ನೋಟು ರಿಟರ್ನ್ ಆದರೆ ಬರುತ್ತೆ. ಇದನ್ನೊಂದು ಅರ್ಥ ಮಾಡ್ಕೊಳ್ರಿ. ಕ್ರೆಡಿಟ್ ನೋಟು ಸೇಲ್ಸ್ ರಿಟರ್ನಿಗೆ ಕ್ರೆಡಿಟ್ ನೋಟ್ ಅಂತ ಯೂಸ್ ಮಾಡ್ಕೋತೀವಿ. ಓಕೆ, ಆ್ಯಂಡ್ 5 ಏನು ಕೊಟ್ಟಿದ್ದಾರೆ? ಬ್ಯಾಗ್ಸ್ ಏನಿದೆ ಇಲ್ಲಿ 5000 ಟೋಟಲ್ ಬ್ಯಾಗ್ಸ್ ಇದೆ. 5000 ಐ ಮೀನ್ ಒನ್ ಬ್ಯಾಗಿಗೆ 1000 rupees. 5 ಓಕೆ ಬ್ಯಾಗ್ಸನ್ನು ರಿಟರ್ನ್ ಆಗಿದೆ. ಓಕೆ, ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್ ಎಷ್ಟಿದೆ? 10% ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಓಕೆ, ಇದು 3 ಟ್ರಾನ್ಸಾಕ್ಷನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಸ್ಮಾಲ್ ಟ್ರಾನ್ಸಾಕ್ಷನ್ಗಳು, ಲೆಸ್ ಟ್ರಾನ್ಸಾಕ್ಷನ್ಸ್ ಇದ್ದರೆ ಏನಾಗ್ತಾಯಿತ್ತು? ಇಲ್ಲಿ ನಮಗೆ 6 ಮಾರ್ಕ್ಸಿಗೆ ಕೊಡ್ತಾರೆ. ಜಾಸ್ತಿ ಟ್ರಾನ್ಸಾಕ್ಷನ್ಸನ್ನು ಕೊಟ್ಟರೆ ಅಲ್ಲಿ ನಮಗೆ 12 ಮಾರ್ಕ್ಸಿಗೆ ಕೊಡ್ತಾರೆ. ಇನ್ನೂ ಹಾಕೋಬೋದು ನಾವು 28ಗೆ ಇನ್ನೊಂದು ಟ್ರಾನ್ಸಾಕ್ಷನ್ ಗೂಡ್ಸ್ ರಿಟರ್ನ್ 2 ಅಂತ ಹೇಳ್ಬೋದು. ಆರ್ ಗೂಡ್ಸ್ ರಿಟರ್ನ್ ಬೈ ಆರ್ ಲಿಮಿಟೆಡ್. ಓಕೆ, ಕ್ರೆಡಿಟ್ ನೋಟ್ 10 ಏನಂತ ಹಾಕ್ಬೋದು? 10 ಲ್ಯಾಪ್ಟಾಪ್ಸ್ ಆಟ್ rupees 40,000 ಪರ್ ಪೀಸ್. ಆ ಥರ ಹಾಕೋಬೋದು. ಟ್ರೇಡ್ ಡಿಸ್ಕೌಂಟ್ 20%. ನಾವೇ ಕೂಡ ಈ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಬರಿಬೋದು. ಅರ್ಥ ಆಯ್ತಾ? ಈಜಿ ಇರೋ ಪ್ರಾಬ್ಲಮ್ಸು, ಬಟ್ ಏನು ಅಂದರೆ ನಮಗಿಲ್ಲಿ ಫಾರ್ಮ್ಯಾಟನ್ನು ಗೊತ್ತಾಗ್ಬೋದು. ಇಲ್ಲಿ ಕೂಡ ನಾನು ಈ ರೀತಿ ಬರಿಬೋದು. ಏನು? ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಗೂಡ್ಸ್ ರಿಟರ್ನ್ ಬೈ Ram Limited. Okay, in the bracket credit note ಯಾವುದಾದ್ರೂ ಹಾಕೋಣ. ಓಕೆ, ಕ್ರೆಡಿಟ್ ನೋಟ್ ಏನು? 2 ಲ್ಯಾಪ್ಟಾಪ್ಸ್ at rupees 25,000. okay, 25,000 per piece. ಇದು ಕೂಡ ಒಂದು ಟ್ರಾನ್ಸಾಕ್ಷನ್. ಅರ್ಥ ಆಯ್ತಾ? ಇದು ಕೂಡ ಒಂದು ಟ್ರಾನ್ಸಾಕ್ಷನ್. ಇದನ್ನು ನಾನು ರಿಟರ್ನ್ ಬುಕ್ಕದಲ್ಲಿ ಬರಿಬೇಕು. ನಾವೇ ಎಷ್ಟಾದ್ರು ಮಾಡ್ಬೋದು. ಇದಕ್ಕೆ ಮತ್ತೆ ಟ್ರೇಡ್ ಡಿಸ್ಕೌಂಟನ್ನು ಕೊಡ್ಬೋದು. ಏನು? 10% ಟ್ರೇಡ್ ಡಿಸ್ಕೌಂಟ್, 20% ಟ್ರೇಡ್ ಡಿಸ್ಕೌಂಟ್, ಆ ರೀತಿ ಟ್ರೇಡ್ ಡಿಸ್ಕೌಂಟ್ ಕೂಡ ನಾನಿಲ್ಲಿ ಕೊಡ್ಬೋದು. ಅರ್ಥ ಆಯ್ತಾ? ಅದನ್ನೇ ನಾವು ಎಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನು ಕೂಡ ಬರ್ಕೋಬೋದು. ಇಲ್ಲಿ ನಾನು ಲಿಮಿಟೆಡ್ ಆಗಿ ತೊಗೊಂಡಿದ್ದೀನಿ, ನಿಮಗೆ ಫಸ್ಟ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ 3 ಟ್ರಾನ್ಸಾಕ್ಷನ್ಸ್ಗಳನ್ನು ತೊಗೊಂಡಿದ್ದೀನಿ. ಇನ್ನೊಂದು ಟ್ರಾನ್ಸಾಕ್ಷನ್ ನಾನೇ ಬರೆದಿದ್ದೀನಿ. ಗೂಡ್ಸ್ ರಿಟರ್ನ್ ಬೈ ರಾಮ್ ಲಿಮಿಟೆಡ್, ಕ್ರೆಡಿಟ್ ನೋಟ್ ನಂಬರ್ 9 ಆ್ಯಂಡ್ 2 ಲ್ಯಾಪ್ಟಾಪ್ಸ್ ಆಟ್ rupees 25,000 ಪರ್ ಪೀಸ್. ಓಕೆ, ಇದ್ರ ಮುಂದೆ ನಾನು ಇನ್ನೂ ಒಂದು ಆ್ಯಡ್ ಮಾಡ್ಕೋಬೋದು. ಏನು? ಟ್ರೇಡ್ ಡಿಸ್ಕೌಂಟನ್ನು ಕೊಡ್ಬೋದು. ಓಕೆ, 25% ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟರೆ ಅದನ್ನು ಲೆಸ್ ಮಾಡಿಕೊಂಡು ಬರಿಬೋದು. ಅರ್ಥ ಆಯ್ತಾ? ಈ ರೀತಿ ನಾವು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದು ಯಾವಾಗ ಗೊತ್ತಾಗುತ್ತೆ ನಾವು ಯಾವಾಗ ಪರ್ಫೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಫಾರ್ಮ್ಯಾಟ್ ಗೊತ್ತಿರಬೇಕು. ಓಕೆ, ಸೇಲ್ಸ್ ರಿಟರ್ನ್ ಆರ್ ಸೇಲ್ಸ್ ಬುಕ್ ಫಾರ್ಮ್ಯಾಟ್ ಗೊತ್ತಿದ್ದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರಿನಾ? ಇದನ್ನು ನಾನು ಎರೇಂಜ್ ಮಾಡ್ತೀನಿ, ನಾನು ಬರೆದಿರೋದನ್ನು. ಓಕೆ, ನೆಕ್ಸ್ಟ್ ನಾವೀಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಲ್ಲಿ ಒಂದು ಲೈನ್ ಬರೀಬೇಕು. ಏನು? ಸೇಲ್ಸ್ ರಿಟರ್ನ್ ಬುಕ್ ಇನ್ ದ ಬುಕ್ ಆಫ್ ಎಮ್ ಆ್ಯಂಡ್ ಕಂಪನಿ ಅಂತ ಹಾಕ್ಕೊಂಡು ಇಲ್ಲಿ ಫಾರ್ಮ್ಯಾಟನ್ನು ಬರೀಬೇಕು. ಡೇಟ್, ಕ್ರೆಡಿಟ್ ನೋಟ್, ನೇಮ್ ಆಫ್ ದ ಕಸ್ಟಮರ್, LF ಆ್ಯಂಡ್ ದ ಅಮೌಂಟ್. ಓಕೆ, ಇದು ಫಾರ್ಮ್ಯಾಟನ್ನು ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಪ್ರಾಬ್ಲಮ್ದಲ್ಲೇ ಕ್ರೆಡಿಟ್ ನೋಟ್ ಅಂತ ಕೊಟ್ಟಿರ್ತಾರೆ, ಹಾಗಾಗಿ ಅದನ್ನು ಕ್ರೆಡಿಟ್ ನೋಟ್ ಅಂತಲೇ ತೊಗೋಬೇಕು. ಸಪೋಸ್ ಇನ್ವಾಯ್ಸ್ ಅಂತ ಕೊಟ್ಟರೆ ಅದು ಪರ್ಚೇಸ್ಗೆ ಇನ್ವಾಯ್ಸ್ ನಂಬರನ್ನು ತೊಗೋಬೇಕು. ಇಲ್ಲಿ ನೇಮ್ ಆಫ್ ದ ಕಸ್ಟಮರ್ಸ್ ಇರುತ್ತೆ, ಸಪ್ಲೈಯರ್ಸ್ ಯಾರು ಇರ್ತಾರೆ ಅಥವಾ ರಿಟರ್ನ್ ಮಾಡಿರೋರು ಯಾರು ಇರ್ತಾರೆ ಅದನ್ನು LF ಹಾಕ್ಕೊಳ್ಳೇಬೇಕು ಎಲ್ಲದಕ್ಕೂ ಕೂಡ. ಬಟ್ ಅಲ್ಲಿ ಕೊಟ್ಟಿರೋದಿಲ್ಲ ಲೆಡ್ಜರ್ ಫೋಲಿಯೋ ಆ್ಯಂಡ್ ಅಂದರ್ ಒನ್ ಇಸ್ ದ ಅಮೌಂಟ್ ಕಾಲಮನ್ನು ಹಾಕೋಬೇಕು. ಇದು ಸಿಂಪಲ್ ಫಾರ್ಮ್ಯಾಟ್. ಇಷ್ಟು ನೀವು ಪ್ರಾಬ್ಲಮ್ಗಳಲ್ಲಿ ನೋಡಿಕೊಂಡ್ರೆ ಒಂದು 2 ಸಾರಿ ಪ್ರಾಕ್ಟೀಸ್ ಮಾಡಿದರೆ ಅರ್ಥ ಆಗುತ್ತೆ. ಓಕೆ, ಕ್ರೆಡಿಟ್ ನೋಟ್ ಯಾವುದಕ್ಕೆ ಬರ್ತೀವಿ ನಾವು? ಸೇಲ್ಸ್ ರಿಟರ್ನಿಗೆ ಬರ್ಕೋತೀವಿ. ಓಕೆ, ಇನ್ವಾಯ್ಸ್ ನಂಬರ್ ಯಾವುದಕ್ಕೆ ಬರ್ಕೋತೀವಿ ನಾವು? ಪರ್ಚೇಸ್ ಆಗಿದ್ದರೆ ಇನ್ವಾಯ್ಸ್ ನಂಬರ್ಸನ್ನು ನಾವು ಬರ್ಕೋತೀವಿ. ಇಲ್ಲಿ ಕ್ರೆಡಿಟ್ ನೋಟು ಓನ್ಲಿ ಟು ದ ಸೇಲ್ಸ್ ರಿಟರ್ನ್.
ಓಕೆ ಕ್ರೆಡಿಟ್ ನೋಟನ್ನು ಹಾಕ್ಕೊಂಡಿರ್ತೀವಿ ಸರಿನಾ. ಓಕೆ ಒನ್ ಬೈ ಒನ್ ಟ್ರಾನ್ಸಾಕ್ಷನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಟ್ರಾನ್ಸಾಕ್ಷನ್ಸ್ ಯಾವುದಿದೆ ಇಲ್ಲಿ, ಫಿಫ್ತ್ ಆಗಸ್ಟಿಗೆ ಏನಿದೆ ಇಲ್ಲಿ, ಗೂಡ್ಸ್ ರಿಟರ್ನ್ ಬೈ ಎಮ್ ಲಿಮಿಟೆಡ್. ಓಕೆ ಕ್ರೆಡಿಟ್ ನಂಬರ್ 2 ಬ್ಯಾಗ್ಸ್ at 500 per piece. ಓಕೆ 2 ಬ್ಯಾಗ್ಸ್ ಇದೆ, 500 per piece ಇದೆ. ಓಕೆ ನಾನಿಲ್ಲಿ ಡೇಟ್ ಬರ್ಕೊಂಡಿದ್ದೀನಿ, ಅದ್ರ ಜೊತೆ ನೋಡೋಣ. ಡೇಟ್ 5 ಆಗಸ್ಟ್ ಇದೆ. ಕ್ರೆಡಿಟ್ ನೋಟ್ ಅವರೇ ಕೊಟ್ಟಿದ್ದಾರೆ. ಇದು ಸಿಂಗಲ್ ಡಿಜಿಟ್ ಇರಬೇಕಾ? ನೋ ಕಂಪಲ್ಸರಿ ಅದು ಸಿಂಗಲ್ ಡಿಜಿಟಾ ಡಬಲ್ ಡಿಜಿಟಾ ಅದು ಏನು ಯೋಚನೆ ಮಾಡೋ ಆಗಿಲ್ಲ. ಕ್ರೆಡಿಟ್ ನೋಟ್ ಏನು ಕೊಟ್ಟಿರ್ತಾರೋ ಅದನ್ನು ಬರಿಬೇಕು. 2 ಇದ್ರೆ 2, 10 ಇದ್ರೆ 10, 100 ಇದ್ರೆ ಅದು ಏನು ಕೊಟ್ಟಿರ್ತಾರೋ ಎಷ್ಟು ಡಿಜಿಟ್ ಇರುತ್ತೋ ಅಷ್ಟು ಕ್ರೆಡಿಟ್ ನೋಟನ್ನು ಬರಿಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಕಸ್ಟಮರ್ಸ್ ಬರಿಬೇಕು ನಾವು. ಎಮ್ ಲಿಮಿಟೆಡ್ ಅಂತ ಇದೆ, ಎಮ್ ಲಿಮಿಟೆಡ್. ನಾನು ಆಗಲೇ ನಿಮಗೆ ಲಾಸ್ಟ್ ಪ್ರಾಬ್ಲಮ್ಗಳಲ್ಲಿ ಕೂಡ ಹೇಳಿದ್ದೆ, ಈ ಕಾಲಮನ್ನು ಹಾಕೋಬಹುದು ಅಥವಾ ಹಾಕೊಳ್ಳದೆ ಕೂಡ ಇರ್ಬೋದು. ಡೈರೆಕ್ಟ್ ಫಸ್ಟ್ ಕಾಲಮ್ದಲ್ಲೇ ಬರಿಬೇಕು. ನಾನು ಇಲ್ಲೇ ಬರಿತೀನಿ. ಏನಾಗಿದೆ, ಒನ್ ಮಿನಿಟ್, ಏನು ತಗೊಂಡಿದ್ದಾರೆ ಇಲ್ಲಿ ನಾನು ಬರಿತೀನಿ ನೋಡಿ. 2 ಬ್ಯಾಗ್ಸ್ ಆಟ್ ರುಪೀಸ್ ಎಷ್ಟಾಗಿದೆ ಅದು, at rupees 500 per piece. 500 ಓಕೆ 500 per piece ಇದೆ ರೈಟ್. ಅದನ್ನೇ ನಾನು ಇಲ್ಲಿ ಬರಿತೀನಿ ನೋಡಿ. 500 ಇಂಟು 2 ಓಕೆ ಇಟ್ ಈಸ್ 1000 rupees. ಓಕೆ ಟ್ರೇಡ್ ಡಿಸ್ಕೌಂಟ್ ಇಲ್ಲ, ಡೈರೆಕ್ಟಾಗಿ ನಾನು ಬರೆದಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು ಒಂದೇ ಕಾಲಮ್ದಲ್ಲಿ ಕೂಡ ನಾವು ಇದನ್ನು ಎಂಟ್ರಿ ಮಾಡ್ಕೋಬೋದು. ಓಕೆ ಇಲ್ಲೇನು ಮಾಡಿದ್ದಾರೆ ಇವರು, ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ. ಇದನ್ನು ನೀವು ಬರೀದೇ ಇದ್ದರೂ ಕೂಡ ನಡೆಯುತ್ತೆ, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಓಕೆ 2 ಬ್ಯಾಗ್ಸ್ ಆಟ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿಲ್ಲ, ಹಾಗಾಗಿ ಲೆಸ್ ಮಾಡಿಲ್ಲ. ಅದೇ 1000 rupeesನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ಎಂಟ್ರಿ ಮಾಡಿದ್ದೀನಿ. ಓಕೆ ನೆಕ್ಸ್ಟ್ ದಟ್ ಇಸ್ ಅ ಫಸ್ಟ್ ಟ್ರಾನ್ಸಾಕ್ಷನ್. ಅನದರ್ ಟ್ರಾನ್ಸಾಕ್ಷನ್ ಈಸ್, ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ, 11th August goods written by D Limited, credit note number 3, 10 suitcases at rupees 2500 per piece and trade discount is 20%. ಇದನ್ನು ನೆನ್ಪಿಟ್ಕೋಬೇಕು. ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡದೇ ಇದ್ದರೆ ಪ್ರಾಬ್ಲಮ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಓಕೆ ನಾನು ತಗೊಂಡಿದ್ದೀನಿ ಯಾವುದಿದು, 11th ಆಗಸ್ಟಿದ್ದು ತಗೊಂಡಿದ್ದೀನಿ. ಓಕೆ ಡೇಟ್ ಬರ್ಕೊಂಡಿದ್ದೀನಿ. ಕ್ರೆಡಿಟ್ ನೋಟ್ ಕೊಟ್ಟಿದ್ದಾರೆ, ಕ್ರೆಡಿಟ್ ನೋಟನ್ನು ಹಾಕ್ಕೊಂಡಿದ್ದೀನಿ. ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ, ನಾವೇನು ಅದನ್ನು ಎಕ್ಸ್ಟ್ರಾ ತೊಗೊಂಡಿಲ್ಲ, ಅವರೇ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಕಸ್ಟಮರ್ಸ್ ಕೊಟ್ಟಿದ್ದಾರೆ, ಡಿ ಲಿಮಿಟೆಡ್ ಅಂತ ಹೇಳಿ. ಡಿ ಲಿಮಿಟೆಡನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ. ಓಕೆ ಅದರ ಜೊತೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಏನು ಪರ್ಚೇಸ್ ಆಗಿದೆ, 10 ಸೂಟ್ಕೇಸನ್ನು ಪರ್ಚೇಸ್ ಮಾಡಿದ್ದಾರೆ. ಓಕೆ ಒಂದು ಸೂಟ್ಕೇಸ್ಗೆ ಎಷ್ಟು, 2500 per piece ಇದೆ. ಸೊ 10 into 2500 ಅಂತ ಹೇಳಿದ್ರೆ 25,000 ಆಗುತ್ತೆ. ಓಕೆ 25,000ಗೆ 20% ಡಿಸ್ಕೌಂಟ್ ತೆಗೆದ್ರೆ 5,000 ಆಗುತ್ತೆ. ಸೊ 25,000 minus 5,000 is the 20,000. ಅದನ್ನೇ ನಾನಿಲ್ಲಿ ಬರಿತೀನಿ ನೋಡಿ. ಎಷ್ಟಿದೆ ಟೋಟಲ್ಲು, 10 ಸೂಟ್ಕೇಸ್ ಇದೆ. ಒಂದು ಸೂಟ್ಕೇಸ್ಗೆ ಎಷ್ಟಾಗುತ್ತೆ, 2500 ಆಗುತ್ತೆ. ಓಕೆ ಅದರ ಟೋಟಲ್ ಮಾಡಿದರೆ ನಮಗೆ 25,000 rupees ಆಗುತ್ತೆ. ಸರಿನಾ? 25,000ಗೆ ನಾನು ಏನು ಮಾಡಬೇಕು, ಡಿಸ್ಕೌಂಟನ್ನು ತೆಗಿಬೇಕು. ಓಕೆ ಲೆಸ್ ಟ್ರೇಡ್ ಡಿಸ್ಕೌಂಟ್ ಎಷ್ಟು, 20%. ಟ್ರೇಡ್ ಡಿಸ್ಕೌಂಟ್ ಎಷ್ಟಿದೆ ನಮಗೆ, 20% ಇದೆ. ಅದನ್ನು ನಾನು ಲೆಸ್ ಮಾಡಿಕೊಂಡ್ರೆ ಓಕೆ 25,000 ಇಂಟು ಓಕೆ 20 divided by 100 ಎಷ್ಟಾಗುತ್ತೆ ನನಗೆ, ಅದು 5,000 ಆಗುತ್ತೆ. ಇಟ್ ಈಸ್ 5,000 rupees. ಓಕೆ ಆ 5,000ಅನ್ನು ಲೆಸ್ ಮಾಡ್ಕೋಬೇಕು. ಯಾವುದರಲ್ಲಿ, 25,000 minus 5,000. ಓಕೆ ಎಷ್ಟು ಸಿಗುತ್ತೆ ನಮಗೆ, ಇಟ್ ಈಸ್ 20,000 rupees. ಓಕೆ 20,000 ಈಸ್ ರಿಟರ್ನ್. ಐ ಮೀನ್ ದ 20,000 ಅಮೌಂಟ್ ರಿಟರ್ನ್, ಗೂಡ್ಸದ್ದು ಎಷ್ಟು ರಿಟರ್ನ್ ಆಗಿದೆ, ಡಿ ಲಿಮಿಟೆಡಿಂದ ರಿಟರ್ನ್ ಆಗಿದೆ ಅವ್ರದ್ದು 20,000 rupees. ನೋಡಿ ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಇದು ಕಂಪಲ್ಸರಿ ಅಲ್ಲ. ಇದನ್ನು ನೀವು ಒಂದೇ ಕಾಲಮ್ದಲ್ಲಿ ಬರ್ಕೋಬೇಕು. ಓಕೆ ಇವರು ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಒಂದೊಂದು ಫಾರ್ಮ್ಯಾಟು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ
ಮೆಥಡ್ ಏನಿರುತ್ತೆ ವೇರಿಯೇಷನ್ ಇರುತ್ತೆ. ಆದಷ್ಟು ನಾವು ಸಿಂಪಲ್ ಆಗಿರುವಂಥ ಮೆಥಡನ್ನು ಅಪ್ಲಿಕೇಬಲನ್ನು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಷ್ಟು ಬರ್ಕೊಂಡ್ರೆ ಸಾಕು ನೀವು. ಓಕೆ, ಇಟ್ ಈಸ್ ಎನಫ್. ಇಷ್ಟು ಬರ್ಕೊಂಡ್ರೆ ಸಾಕು ನಮಗೆ. ಏನು 20 ಇದೆ, 10 ಇದೆ, 2500, 25,000 ಆಯಿತು. ಲೆಸ್ ಟ್ರೇಡ್ ಡಿಸ್ಕೌಂಟ್ 20% ಇದೆ. 25,000ಗೆ 20% ಅಂತ ಹೇಳಿದ್ರೆ 5,000 ಆಗುತ್ತೆ. ಸೊ 25,000 ಮೈನಸ್ 5,000 ಅಂದರೆ 20,000 ಆಗುತ್ತೆ. ಸೊ ಆ 20,000ಅನ್ನು ನಾನು ಇಲ್ಲಿ ಔಟರ್ ಕಾಲಮ್ದಲ್ಲಿ, ಓಕೆ, ಅಮೌಂಟ್ ಕಾಲಮ್ದಲ್ಲಿ ಬರ್ಕೋಬೇಕು. ಸರಿನಾ? ಓಕೆ, ಇದು ಸೆಕೆಂಡ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಾಕ್ಷನ್ ಇದೆ. ಓಕೆ, ಇನ್ನೊಂದು ಟ್ರಾನ್ಸಾಕ್ಷನ್ ಏನಿದೆ? ಥರ್ಡ್ ಟ್ರಾನ್ಸಾಕ್ಷನ್ ಈಸ್ 28 ಇದೆ. 28ಗೆ ಏನು ಟ್ರಾನ್ಸಾಕ್ಷನ್ ಆಗಿದೆ? ಗೂಡ್ಸ್ ರಿಟರ್ನ್ ಬೈ ಎಕ್ಸ್ ಲಿಮಿಟೆಡ್, ಕ್ರೆಡಿಟ್ ನೋಟ್ 5. ಓಕೆ, 5 bags ಫಾರ್ ₹5,000, ಟ್ರೇಡ್ ಡಿಸ್ಕೌಂಟ್ ಈಸ್ 10%. ಓಕೆ, ಬ್ಯಾಗ್ಸ್ ಟೋಟಲ್ ಅಮೌಂಟನ್ನು ಕೊಟ್ಟಿದ್ದಾರೆ, ಅದನ್ನು ನಾನಿಲ್ಲಿ ಬರ್ಕೋಬೇಕು. ಏನಿದೆ ಇಲ್ಲಿ? 28 ಡೇಟ್ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಕ್ರೆಡಿಟ್ ನೋಟ್ ಕೊಟ್ಟಿದ್ದಾರೆ, 5 ಬರ್ಕೊಳ್ಳೋಣ. ನೇಮ್ ಆಫ್ ದ ಕಸ್ಟಮರ್ ಎಷ್ಟಿದೆ? ಎಕ್ಸ್ ಲಿಮಿಟೆಡ್ ಇದೆ, ಬರ್ಕೊಂಡಿದ್ದೀನಿ. ರೈಟ್. 5 ದ ಡಫಲ್ ಬ್ಯಾಗ್ಸ್ ಎಷ್ಟಿದೆ ಅಲ್ಲಿ? 1000 ಪರ್ ಪೀಸ್ ಇದೆ. ಓಕೆ, ಅಂದರೆ 5 into 1000 ಅಂತ ಹೇಳಿದ್ರೆ 5,000 ಆಗುತ್ತೆ. ಆ್ಯಟ್ ಪರ್ ಪೀಸ್ ಕೊಟ್ಟಿದ್ದಾರೆ 5,000. ಇದನ್ನು ನಾವು ಡಿವೈಡೆಡ್ ಬೈ 5,000 ಡಿವೈಡೆಡ್ ಬೈ 5 ಮಾಡಿದರೆ ನೋಡಿ, ಇಲ್ಲಿ ಅವರು ಟೋಟಲ್ ಬ್ಯಾಗ್ ಎಷ್ಟಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಾವು ಅದನ್ನು 5,000 ಪರ್ ಬ್ಯಾಗ್ ಕಂಡು ಹಿಡಬೇಕಂದ್ರೆ ಡಿವೈಡೆಡ್ ಬೈ 5 ಮಾಡಿದರೆ ನಮಗೆ 1,000 ಆಗುತ್ತೆ. ಓಕೆ, 1,000 ಪರ್ ಪೀಸ್, 1,000 ಪರ್ ಪೀಸ್. ಪರ್ ಪೀಸ್ ಲೆಕ್ಕ ಅವ್ರು ಕೊಟ್ಟಿಲ್ಲ, ಬಟ್ ಪರ್ ಪೀಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಓಕೆ, ಡೈರೆಕ್ಟಾಗಿ ನಾನು 5,000ಅನ್ನೇ ಹಾಕಿ ಅದಕ್ಕೆ ಲೆಸ್ 10% ಟ್ರೇಡ್ ಡಿಸ್ಕೌಂಟನ್ನು ಕೂಡ ತೆಗಿಬೋದು, ಏನೂ ತೊಂದರೆ ಆಗೋದಿಲ್ಲ. ಓಕೆ, ಹಾಗಾಗಿ ನಾನು ಪರ್ ಪೀಸ್ ತೊಗೊಂಡಿದ್ದೀನಿ. ರೈಟ್, ಅದನ್ನೇ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. ನೋಡಿ ಎಷ್ಟು ಕೊಟ್ಟಿದ್ದಾರೆ? 5 ಬ್ಯಾಗಿಗೆ 5,000 ಇದೆ, 5,000 ಇದೆ. ಇಂಟು ಟ್ರೇಡ್ ಡಿಸ್ಕೌಂಟ್ ಎಷ್ಟಿದೆ ನಮಗೆ? 10% ಇದೆ. ಇಂಟು 10, ಓಕೆ, ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ? ಇಟ್ ಈಸ್ 500. ಇಟ್ ಈಸ್ 500 rupees. ಏನಿದು? ಟ್ರೇಡ್ ಡಿಸ್ಕೌಂಟ್. 500 ಈಸ್ ಟ್ರೇಡ್ ಡಿಸ್ಕೌಂಟ್. ಅದನ್ನು ಲೆಸ್ ಮಾಡ್ಕೋಬೇಕು. ಯಾವುದರಲ್ಲಿ? ಟೋಟಲ್ ಬ್ಯಾಗದ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 5,000 ಇದೆ. 5,000 ಮೈನಸ್ 500 ಏನು? ಟ್ರೇಡ್ ಡಿಸ್ಕೌಂಟನ್ನು ನಾವೇ ತೆಗೆದಿದ್ದೀವಿ. ಟ್ರೇಡ್ ಡಿಸ್ಕೌಂಟ್ ತೆಗೆದ್ರೆ 4,500 rupees. ಓಕೆ, 4,500 rupeesನ್ನು ನಾನಿಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಓಕೆ, 4,500 ಎಂಟ್ರಿ ತೊಗೊಂಡಿದ್ದೀನಿ. ಓಕೆ, 500 ಟೋಟಲ್ ಬ್ಯಾಗ್ ಕೊಟ್ಟಿದ್ದಾರೆ, ಬ್ಯಾಗಿದ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಟ್ರೇಡ್ ಡಿಸ್ಕೌಂಟ್ 500 ತೆಗೆದಿದ್ದೀನಿ, 4,500 ಆಯಿತು. ಓಕೆ, ಇಲ್ಲಿ ಏನು ಮಾಡಿದ್ದಾರೆ ಅವರು? ಪರ್ ಪೀಸನ್ನು ತೊಗೊಂಡಿದ್ದಾರೆ. 5 ಬ್ಯಾಗ್ ಇದೆ, ಡಿವೈಡೆಡ್ ಬೈ 5,000 ಇದೆ. 5,000 ಡಿವೈಡೆಡ್ ಬೈ 5 ಅಂದರೆ ಪರ್ ಬ್ಯಾಗಿಗೆ ಎಷ್ಟಾಯಿತು? 1,000 rupees ಆಯಿತು. 10% ಟ್ರೇಡ್ ಡಿಸ್ಕೌಂಟ್, ಇಟ್ ಈಸ್ 500 rupees. ಸೊ 4,000 ಸಿಂಪಲ್ ಆಗಿರುವಂಥ ಮೆಥಡ್ ಇದು. ಓಕೆ, ಇದನ್ನು ನೀವು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇಲ್ಲಿ ನಾನೇನು ಸಾಲ್ವ್ ಮಾಡಿದ್ದೀನಲ್ಲ, ಇದನ್ನು ಫಾಲೋ ಮಾಡಿ. ಓಕೆ, ಇಲ್ಲೇನಿದೆ ಅಂದರೆ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಪರ್ ಬ್ಯಾಗ್ ತೊಗೊಳ್ಳೋ ನೆಸೆಸಿಟಿನೇ ಬರೋದಿಲ್ಲ. ಪರ್ ಬ್ಯಾಗನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಅವ್ರು ಕೊಟ್ಟಿರೋ ಅಮೌಂಟ್ಗೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಸರಿನಾ? ಇವೆಲ್ಲ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಾಕ್ಷನ್ಸ್ ಅವ್ರೇನು ಕೊಟ್ಟಿದ್ದಾರಲ್ಲ ಆ ಟ್ರಾನ್ಸಾಕ್ಷನ್ಸ್ಗೆ ನಾವಿಲ್ಲಿ ಬರೆದಿದ್ದೀವಿ. ರೈಟ್. ಓಕೆ, ಮತ್ತು ಯಾವುದೋ ಟ್ರಾನ್ಸಾಕ್ಷನ್ಸ್ ಇದೆನಾ? ಇಲ್ಲ, ಓನ್ಲಿ 3 ಟ್ರಾನ್ಸಾಕ್ಷನ್. 5th August, 11th August ಆ್ಯಂಡ್ ದ 28th August. ಇನ್ನೂ ಕೂಡ ಬರ್ಕೋಬೋದು. ಓಕೆ, ಇಲ್ಲಿ ಬರಿತೀನಿ ಇನ್ನೊಂದು. ಏನು? ಗೂಡ್ಸ್ ರಿಟರ್ನ್ ಬೈ ಓಕೆ ಆರ್ ಲಿಮಿಟೆಡ್, ಕ್ರೆಡಿಟ್ ನೋಟ್ ನಂಬರ್ 10 ಯಾವುದಾದ್ರೂ ಹಾಕೋಬೋದು. ಓಕೆ, ಕ್ರೆಡಿಟ್ ನೋಟ್ ನಂಬರ್ ಬರೀ 10 ಏನಕ್ಕೆ? ಓಕೆ, ಇಟ್ ಈಸ್ 1 2 4 5. ಓಕೆ, ಆ ರೀತಿಯೂ ಹಾಕೋಬೋದು. ದಟ್ ಇಸ್ ದ ಕ್ರೆಡಿಟ್ ನೋಟ್ ನಂಬರ್. ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಹಾಕೋಬೋದು. ಓಕೆ, 10 bags at ₹2,500 per bag. 2,500 per bag. Okay, and trade discount is 15%. ಟ್ರೇಡ್ ಡಿಸ್ಕೌಂಟ್ ಈಸ್ 15%. ಇದು ಕೂಡ ನಮಗೇನು ಒಂದು ಪ್ರಾಬ್ಲಮನ್ನು.
ಓಕೆ, ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಅಂತ ಕನ್ಸಿಡ್ರೇಷನ್ ಮಾಡಿದರೆ ಈ ರೀತಿ ಟ್ರಾನ್ಸಾಕ್ಷನ್ ಎಷ್ಟಾದರೂ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ತೊಗೋಬೋದು. ಗೂಡ್ಸ್ ರಿಟರ್ನ್ ಬೈ ಆರ್ ಲಿಮಿಟೆಡ್, ಕ್ರೆಡಿಟ್ ನೋಟ್ 11254, 10 bags at rupees 2500 per bag and trade discount is 15% ಆಗುತ್ತೆ. ಓಕೆ, ಇದನ್ನು ನಾನು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಇಲ್ಲಿ 10 bags, ಓಕೆ, 2500 ಇಂಟು 10, ಓಕೆ, ಎಷ್ಟಾಗುತ್ತೆ ಇಲ್ಲಿ ಇಟ್ ಈಸ್ 25,000 rupees ಆಗುತ್ತೆ. ಸರಿನಾ, 25,000 rupees ಆಗುತ್ತೆ. ಓಕೆ, 25,000ಗೆ 15% ಟ್ರೇಡ್ ಡಿಸ್ಕೌಂಟನ್ನು ತೆಗಿಬೇಕು. ಓಕೆ, ಅದನ್ನು ಲೆಸ್ ಮಾಡಿಕೊಂಡ್ರೆ ನಮಗೇನು ಅಮೌಂಟ್ ಬರುತ್ತಲ್ಲ ಆ ಅಮೌಂಟನ್ನು ನಾವು ಎಂಟ್ರಿಯನ್ನು ಮಾಡ್ಕೋಬೋದು. ಓಕೆ, ಇದೇ ರೀತಿ ನಾವು ಬೇರೆ ಬೇರೆ ರೀತಿ ಟ್ರಾನ್ಸಾಕ್ಷನ್ಸ್ಗಳನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇವೆಲ್ಲ ನಮಗೆ ಇರುವಂಥ ಟ್ರಾನ್ಸಾಕ್ಷನ್ಸ್. ಸೊ ಎಟ್ ದ ಎಂಡ್ ಏನು ಮಾಡಬೇಕು ನಾವು 30th ಎಂಡ್ ಆಫ್ ದ ಮಂತ್, ಓಕೆ, ಆಗಸ್ಟ್ 31st ಆಗಸ್ಟ್ ಅದು ಯಾವುದು ಇರುತ್ತೋ ಎಂಡ್ ಆಫ್ ದ ಮಂತ್ಗೆ ತೊಗೊಂಡು ಟೋಟಲನ್ನು ಮಾಡ್ಕೋಬೇಕು. ಓಕೆ, ಇದು ಕಂಪಲ್ಸರಿ. ನಾವು ಟೋಟಲನ್ನು ಮಾಡದೇ ಇದ್ದರೆ ಪ್ರಾಬ್ಲಮ್ಮು ನಮಗೆ ಕಂಪ್ಲೀಟ್ ಆಗೋದಿಲ್ಲ. ನೀವು ಕಂಪ್ಲೀಟಾಗಿ ಇದು ಟ್ರಾನ್ಸಾಕ್ಷನ್ಸನ್ನು ಬರೆದಾದ್ಮೇಲೆ ಟೋಟಲನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, ಯಾವ ಟೋಟಲ್ 1000, 20,000, 21,000 ಪ್ಲಸ್ 4,500, 25,500 rupees ಇವೆಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಅಂದರೆ ರಿಟರ್ನ್ ಆಗಿರೋ ಟೋಟಲ್ ಅಮೌಂಟ್ ಇನ್ ದ ಮಂತ್ ಆಫ್ ಆಗಸ್ಟ್ದಲ್ಲಿ ಎಷ್ಟಿರುತ್ತೆ ನಮಗೆ ಗೊತ್ತಾಗುತ್ತೆ. ಇಟ್ ಈಸ್ 25,500 ಆಫ್ಟರ್ ಟ್ರೇಡ್ ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್ ತೆಗೆದಾದ್ಮೇಲೆ. ಓಕೆ, ಇದು ಸೇಲ್ಸ್ ರಿಟರ್ನ್ ಬುಕ್. ಓಕೆ, ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ರೈಟ್, ಸೇಲ್ಸ್ ರಿಟರ್ನ್ ಬುಕ್ ಫಾರ್ಮ್ಯಾಟ್ ಕಲೀರಿ, ಈಸಿ ಆಗುತ್ತೆ. ರೈಟ್, ಇದ್ರ ಜೊತೆ ಟುಡೇ ವಿ ವಿಲ್ ವೈಂಡ್ ಅಪ್ ದಿಸ್ ಸೆಷನ್. ಓಕೆ, ಇದ್ರ ಜೊತೆ ಈ ಸೆಷನನ್ನು ಮುಗಿಸೋಣ. ನೆಕ್ಸ್ಟ್ ಸೆಷನ್ಸ್ದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಗಳು, ಅದು ಸೇಲ್ಸ್ ಬುಕ್ ಆದರೂ ಆಗಿರ್ಬೋದು ಅಥವಾ ಸೇಲ್ಸ್ ರಿಟರ್ನ್ ಬುಕ್ ಆದರೂ ಆಗಿರ್ಬೋದು, ಅದ್ರ ಮೇಲೆ ಡಿಸ್ಕಸ್ ಮಾಡೋಣ. ಸರಿನಾ? ಓಕೆ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೋಟ್ಸನ್ನು ಮೇಂಟೈನ್ ಮಾಡಿ. ರೈಟ್, ಥ್ಯಾಂಕ್ ಯು.